ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಬೃಂದಾವನಕ್ಕೆ ಬಲರಾಮನ್ನು ಭೇಟಿಯಾದಾಗ ಏನಾಯಿತು ಎಂದು ಈ ಕಥೆಯಲ್ಲಿ ತಿಳಿಯೋಣ. ತನ್ನ ತಂದೆ ತಾಯಿಯರಾದ ನಂದ ಮಹಾರಾಜನನ್ನು ಯಶೋದೆಯನ್ನು ನೋಡಬೇಕೆಂದು ಬಲರಾಮನಿಗೆ ಬಹಳ ಕಾತರವಾಗಿತ್ತು. ಆದುದರಿಂದ ಬಹು ಹುರುಪಿನಿಂದ ಒಂದು ರಥದಲ್ಲಿ ಬೃಂದಾವನಕ್ಕೆ ಹೊರಟನು. ಕೃಷ್ಣ ಮತ್ತು ಬಲರಾಮನ್ನು ನೋಡಬೇಕೆಂದು ಬೃಂದಾವನ ನಿವಾಸಿಗಳು ಬಹುಕಾಲದಿಂದ ತವಕದಿಂದಿದ್ದರು. ಬಲರಾಮನು ಬೃಂದಾವನಕ್ಕೆ ಹಿಂದಿರುಗಿದಾಗ ಗೋಪಾಲಕರು ಗೋಪಿಯರು ಬೆಳೆದು ದೊಡ್ಡವರಾದರು. ಆದರೆ ಅವನು ಬೃಂದಾವನನ್ನು ತಲುಪುತ್ತಲೇ ಎಲ್ಲರೂ ಬಲರಾಮನನ್ನು ಆಲಿಂಗಿಸಿದರು. ಪ್ರತಿಯಾಗಿ ಬಲರಾಮನನ್ನು ಅವನನ್ನು ಆಲಿಂಗಿಸಿಕೊಂಡನು. ಅನಂತರ ಅವನು ತನ್ನ ಮಹಾರಾಜ ಮತ್ತು ಯಶೋದೆಯರ ಬಳಿ ಬಂದು ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅವರಿಗೆ ಅರ್ಪಿಸಿದನು. ಪ್ರತಿಯಾಗಿ ಯಶೋದೆ ಮತ್ತು ನಂದ ಮಹಾರಾಜನು ಅವನನ್ನು ಆಶೀರ್ವದಿಸಿದರು. ಅವರು ಅವನನ್ನು ಜಗದೀಶ್ವರ ಎಂದರೆ ಎಲ್ಲರನ್ನು ಕಾಪಾಡುವ ವಿಶ್ವದ ಪ್ರಭು ಎಂದು ಸಂಬೋಧಿಸಿದರು. ಇದಕ್ಕೆ ಕಾರಣವೇನೆಂದರೆ ಕೃಷ್ಣ ಮತ್ತು ಬಲರಾಮರು ಎಲ್ಲ ಜೀವಿಗಳನ್ನು ಪಾಲಿಸುತ್ತಾರೆ. ಆದರೂ ಅವರು ಇಲ್ಲದಿದ್ದರಿಂದ ನಂದ ಮತ್ತು ಯಶೋದೆಯರಿಗೆ ಬಹಳ ಕಷ್ಟವಾಯಿತು. ಇಂಥ ಮನಸ್ಥಿತಿಯಲ್ಲಿದ್ದ ಅವರು ಬಲರಾಮನನ್ನು ಆಲಿಂಗಿಸಿಕೊಂಡರು ಮತ್ತು ಅವನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಒಂದೇ ಸಮನೆ ಅಳಲು ಪ್ರಾರಂಭ ಮಾಡಿದರು. ಅವರ ಕಣ್ಣೀರಿನಿಂದ ಬಲರಾಮನು ಒದ್ದೆಯಾದನು. ಅನಂತರ ಬಲರಾಮನು ಹಿರಿಯ ಗೋಪಾಲಕರಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಮತ್ತು ತನಗಿಂತ ಕಿರಿಯರಾದ ಗೋಪಾಲಕರ ನಮಸ್ಕಾರಗಳನ್ನು ಸ್ವೀಕರಿಸಿದ. ಹೀಗೆ ಅವರ ವಯಸ್ಸು ಮತ್ತು ಬಾಂಧವ್ಯಕ್ಕೆ ಅನುಗುಣವಾಗಿ ಬಲರಾಮನು ಅವರೊಡನೆ ಸ್ನೇಹವನ್ನು ವಿನಿಮಯ ಮಾಡಿಕೊಂಡು ವಯಸ್ಸಿನಲ್ಲಿ ತನ್ನ ಸ್ನೇಹದಲ್ಲಿ ತನಗೆ ಸಮಾಧಾನರೊಡನೆ ಕೈ ಕುಲುಕಿದರು ಮತ್ತು ಗಟ್ಟಿಯಾಗಿ ನಗುತ್ತಾ ಅವರಲ್ಲಿ ಪ್ರತಿಯೊಬ್ಬರು ಆಲಿಂಗಿಸಿದನು. ಗೋಪಾಲಕರು ಮತ್ತು ಬಾಲಕರು, ಗೋಪಿಯರು, ನಂದ ಮಹಾರಾಜರು ಮತ್ತು ಯಶೋದೆ ಎಲ್ಲರೂ ಅವನನ್ನು ಬರಮಾಡಿಕೊಂಡ ಮೇಲೆ ಬಲರಾಮನು ತೃಪ್ತಿಯಿಂದ ಕುಳಿತುಕೊಂಡನು. ಅವರನ್ನೆಲ್ಲ ಅವನನ್ನು ಸುತ್ತುವರಿದರು. ಮೊದಲು ಬಲರಾಮನು ಅವರನ್ನೆಲ್ಲ ಯೋಗಕ್ಷೇಮವನ್ನು ವಿಚಾರಿಸಿದನು. ನಂತರ ಅವನನ್ನು ಬಹುಕಾಲದಿಂದ ಕಾಣದಿದ್ದ ಅವರು ಹಲವಾರು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದರು. ಪ್ರಭುವಿನ ಕಮಲ ನೇಯಗಳಿಗೆ ಮಾರು ಹೋಗಿ ಬೃಂದಾವನದ ನಿವಾಸಿಗಳು ಕೃಷ್ಣನಿಗೆ ಎಲ್ಲವನ್ನು ತ್ಯಾಗ ಮಾಡಿದ್ದರು. ಅವರ ಗಾಢವಾದ ಕೃಷ್ಣ ಪ್ರೇಮದಿಂದ ಅವರು ಸ್ವರ್ಗ ಲೋಕಗಳಿಗೆ ಹೋಗಬೇಕೆಂದಾಗಲಿ ಪರಮ ಸತ್ಯದೊಡನೆ ಒಂದಾಗಲು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗಬೇಕೆಂದಾಗಲಿ ಎಂದು ಅವರು ಬಯಸಿಲ್ಲ. ಶ್ರೀಮಂತಿಕೆಯ ಜೀವನವೂ ಸಹ ಅವರಿಗೆ ಬೇಕಿರಲಿಲ್ಲ. ಗೋಪಾಲಕರಿಗೆ ಹಳ್ಳಿಯ ಸರಸ ಜೀವನದಲ್ಲಿ ತೃಪ್ತಿಯಾಗಿದ್ದರು. ಅವರು ಸದಾ ಕೃಷ್ಣನ ಯೋಚನೆಯಲ್ಲಿ ಮಗ್ನರಾಗಿದ್ದರು. ಅವರಿಗೆ ಕೃಷ್ಣನಲ್ಲಿ ಎಷ್ಟು ಪ್ರೇಮವಿತ್ತೆಂದರೆ ಅವನು ಇಲ್ಲದಿದ್ದಾಗ ಅವನ ವಿಷಯವಾಗಿ ಬಲರಾಮನನ್ನು ಪ್ರಶ್ನೆ ಕೇಳಲು ಅವರ ಧ್ವನಿಗಳು ಕಂಪಿಸುತ್ತಿದ್ದವು. ಮೊದಲು ನಂದ ಮಹಾರಾಜನು ಯಶೋದ ಮಾತಾ ತಾಯಿ ಹೀಗೆ ಪ್ರಶ್ನಿಸಿದರು: ಪ್ರಿಯ ಬಲರಾಮ, ನಮ್ಮ ಸ್ನೇಹಿತರು ವಸುದೇವ ಮತ್ತು ಸಂಸಾರದ ಇತರರು ಕ್ಷೇಮವಾಗಿದ್ದಾರೆಯೇ? ನೀನು ಮತ್ತು ಕೃಷ್ಣ ಈಗ ಬೆಳೆದು ದೊಡ್ಡವರಾಗಿದ್ದೀರಿ. ನಿಮಗೆ ಮಕ್ಕಳಾಗಿವೆ. ಸಂಸಾರ ಸುಖದಲ್ಲಿ ಬಡಪಾಯಿಗಳಾದ ನಿಮ್ಮ ತಂದೆ ಮತ್ತು ತಾಯಿ ನಂದ ಮಹಾರಾಜನು ಯಶೋಧ ದೇವಿಯನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳುತ್ತಿದ್ದೀರಾ? ನೀವು ಈ ಮಹಾಪಾಪಿ ಕಂಸನ್ನು ಕೊಂದಿದ್ದೀರಿ ಮತ್ತು ವಸುದೇವ ಮತ್ತು ಇತರ ಮಿತ್ರರೊಂದೇ ಅವರ ಪೀಡೆಗೆ ಒಳಗಾಗಿದ್ದವರು ಈಗ ನೆಮ್ಮದಿಯಿಂದಿದ್ದಾರೆ ಎನ್ನುವುದು ಬಹಳ ಒಳ್ಳೆಯ ಸುದ್ದಿ. ನೀನು ಮತ್ತು ಕೃಷ್ಣ ಜರಸಂಧನ ಸೋಲಿಸಿದ್ದೀರಿ, ಕಾಲನೆಯನ್ನು ಸೋಲಿಸಿ ಕೊಂದಿದ್ದೀರಿ ಮತ್ತು ಕೋಟೆಯಿಂದ ಬಲಗೊಂಡ ದ್ವಾರಕೆಯಲ್ಲಿ ನೀವೀಗ ವಾಸಿಸುತ್ತಿದ್ದೀರಿ ಎನ್ನುವುದು ಒಳ್ಳೆಯ ಸುದ್ದಿ. ಗೋಪಿಯರು ಬಂದಾಗ ಬಲರಾಮನ ಪ್ರೀತಿಯ ತುಂಬಿದ ಕಣ್ಣುಗಳಿಂದ ಅವರನ್ನು ನೋಡಿದನು. ಕೃಷ್ಣ ಮತ್ತು ಬಲರಾಮನು ಹೊರಟು ಹೋದುದರಿಂದ ಇಷ್ಟು ಕಾಲವು ನೋವನ್ನು ಅನುಭವಿಸುತ್ತಿದ್ದರು. ಗೋಪಿಯರು ಹಿಡಿಸಲಾಗದ ಹರ್ಷದಿಂದ ಅಣ್ಣ ತಮ್ಮಂದಿರ ಯೋಗಕ್ಷೇಮಗಳನ್ನು ವಿಚಾರಿಸಿದರು. ದ್ವಾರಕಾಪುರದಿಂದ ಜ್ಞಾನಿಗಳಾದ ಸ್ತ್ರೀಯರ ನಡುವೆ ಕೃಷ್ಣನು ಸಂತೋಷವಾಗಿದ್ದಾನೆ ಎಂದು ನಿರ್ದಿಷ್ಟವಾಗಿ ಬಲರಾಮನನ್ನು ಕೇಳಿದರು. ಅವನ ತಂದೆ ನಂದ, ಅವನ ತಾಯಿ ಯಶೋದೆ ಮತ್ತು ಅವನ ಬೃಂದಾವನದಲ್ಲಿದ್ದಾಗ ಯಾರೊಡನೆ ಅತ್ಯಂತ ಆತ್ಮೀಯಾಗಿ ನಡೆದುಕೊಳ್ಳುತ್ತಿದ್ದಾನೋ ಆ ಸ್ನೇಹಿತರನ್ನು ಅವರು ಒಮ್ಮೆಯಾದರೂ ಸ್ಮರಿಸಿಕೊಳ್ಳುತ್ತಿದ್ದಾನೆಯೇ? ಇಲ್ಲಿಗೆ ಬಂದು ತನ್ನ ತಂದೆ ತಾಯಿ ಯಶೋದೆಯನ್ನು ನೋಡುವ ಯೋಚನೆ ಕೃಷ್ಣನಿಗಿದೆಯಾ? ಅವನ ಸಹವಾಸದಿಂದ ವಂಚಿತರಾದ ದೀನಸ್ಥಿತಿಯಲ್ಲಿರುವ ಗೋಪಿಯರಾದ ನಮ್ಮನ್ನು ನೆನಪಿಸುತ್ತಿದ್ದಾರಾ? ದ್ವಾರಕೆಯ ಸಂಸ್ಕೃತ ಸ್ತ್ರೀಯರ ಮಧ್ಯೆ ಕೃಷ್ಣನು ನಮ್ಮನ್ನು ಮರೆತಿರಬಹುದು. ಆದರೆ ನಾವು ಇನ್ನೂ ಪುಷ್ಪಗಳನ್ನು ಸಂಗ್ರಹಿಸಿ ಹಾರವನ್ನು ಕಟ್ಟುತ್ತಾ ಅವನನ್ನು ಸ್ಮರಿಸಿಕೊಳ್ಳುತ್ತೇವೆ. ಆದರೆ ಅವನು ಬಾರದಿದ್ದಾಗ ನಾವು ಅಳುತ್ತಲೇ ಕಾಲವನ್ನು ಕಳೆಯುತ್ತಿದ್ದೇವೆ. ಹೀಗೆ ಬೃಂದಾವನಕ್ಕೆ ಬಂದ ಬಲರಾಮನರು ಗೋಪಿಯರು ಗೋಪಾಲಕರು ಪ್ರಶ್ನೆಗಳ ಸುರಿಮಾಲೆಗಳನ್ನು ಸುರಿದರು. ಇದರ ಮುಂದಿನ ವಿಡಿಯೋನು ಮುಂದಿನ ಕಥೆಯಲ್ಲಿ ನೋಡೋಣ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ. ಹರೇ